ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೋಡು, ಅದೆಲ್ಲ ನೀನ್ ನನಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮೊದಲು ನಾನು ಹೇಳಿರೋ ಕೆಲಸನ ಮಾಡಿ ಮುಗಿಸು. ಜಾಸ್ತಿ ಜಾಣ್ತನ ತೋರ್ಸೋದಕ್ಕೆ ಹೋದ್ರೆ ಗೊತ್ತಲ್ಲ ನನ್ ಬಗ್ಗೆ ಏನ್ ಮಾಡ್ತೀನಿ ಅಂತ. ಏನೋ ನನ್ ಮನೆಗೆ ಬಂದು ನನ್ಗೆ ಎದುರು ವಾದಿಸ್ತಾ ಇದ್ಯಾ? ನೀನು ಮಾಡೋ ಕೆಲ್ಸಕ್ಕ ನೀನು ಏನು ಮಾಡಿದ್ರು ಕಡಿಮೆನ. ಏನಿದು? ಏನ್ ಮಾಡ್ತಾ ಇದ್ಯಾ? ಏನ ನನ್ ಜೊತೆ ಆಟ ಆಡ್ತೀನಿ ನೀನು? ನೀನ್ ಏನ್ ಬೇಕಾದ್ರಾಗಿರೋ ನನಗೆ ಯಾವ ಲೆಕ್ಕನೂ ಇಲ್ಲ. ಯಾಕಂದ್ರೆ ನಾ ಈ ಕೆಲಸ ಮಾಡ್ತಿರೋದು ನನ್ನ ಮಗಳ ಸಲುವಾಗಿ. ಅಕ್ಕಿ ಏನ್ರ ಹೆಚ್ಚು ಕಡಿಮೆ ಮಾಡಿದ್ರೆ ನೀನು ಎಲ್ಲಿರ್ತೀಯೋ ಅಲ್ಲೇ ಹುಡ್ಕೊಂಬಂದು ಅಲ್ಲೇ ನೀನು ತುಂಡು ತುಂಡು ಮಾಡಿ ಕತ್ತರಿಸಾಕ್ತೇನೆ. ಏನಾಗಿದೆ ನಿನ್ಗೆ? ಯಾಕೆ ಹೇಗೆ ಆಡ್ತಿದ್ಯಾ? ನಾನೇನ್ಗೆ ಮಾಡಿದ್ದೀನಿ? ನನ್ಗೇನ್ ಬರೀ ಅದೇ ಕೆಲ್ಸನಾ? ಏ ಲೀಲಾ, ಮಧುನ ಸಾಯಿಸ್ಲಿಕ್ಕೆ ಅಂತ ತಂದಿರೋ ಚಾಕೋ ಇದು ನೋಡಿ ಇಷ್ಟೊಂದು ಹೆದರ್ಗತ್ತಿಯಲ್ಲ ನೀನು. ಬ್ಯಾಟಿಗೆ ಹೊಂಟಾರೆ ಇವತ್ತು ಹೆದರಕ್ ಹೋಗ್ಬಾರ್ದು. ಸಾಯ್ಲಿಕ್ಕೆ ಧೈರ್ಯ ಇರೋರು ಸಾಯಿಸ್ಲಿಕ್ಕೆ ಹೋಗ್ತಿರ್ಬೇಕು, ಗೊತ್ತಿಲ್ಲ ನಿನಗೆ? ಮಧುನ ಸಾಯಿಸ್ಲಿಕ್ಕೆ ಅಂತ ತಂದಿರೋ ಚಾಕೋ ಇದು. ಟೈಮ್ ನೋಡ್ಕೊಂಡು ಕೋಳಿ ಕೊಯ್ದಂಗ ಕಚ್ಚ 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 ಅಂತ ಕೊಯ್ದು ಬಿಡ್ತೀನಿ. ಸರಿ ಸರಿ, ಮೊದಲು ಹೋಗಿ ಆ ಕೆಲಸ ಮಾಡು. ಕೆಲಸ ಮುಗಿದ ಮೇಲೆ ನೀನು ಮತ್ತೆ ನಕರ ಮಾಡಿದ್ರೆ ಈ ಚಾಕುಗೆ 2ನೇ ಸಲ ನೀನು ರಕ್ತ ತೋರಿಸ್ಬಿಡ್ತೀನಿ. ನಿನಗೆ ಗೊತ್ತಲ್ಲ ನಾನು ಈ ಕೆಲಸ ಮಾಡ್ತಿರೋದು ನನ್ನ ಮಗಳ ಸಲುವಾಗಿ. ನನಗೆ ಹೆದರಿಸ್ತೀಯ ನೀನು? ನೀನ್ ತಿಪ್ಪರ್ಲಾಗ ಹಾಕಿದ್ರು ನಿನ್ ಕೈಗೆ ಸಿಗೋಳಲ್ಲ ಕಣೋ ಇಲ್ಲಿ. ಇಲ್ಲ, ನಾನು ಒಬ್ಳೇ ಅಲ್ಲ, ನನ್ನ ಮಗಳು ನಿನ್ ಕೈಗೆ ಸಿಗಲ್ಲ. ಅಂದ್ರೆ ಇವನ್ ಸೋನಿಯಾನ ಏನು ಮಾಡಿಲ್ವಾ? ಹಾಗಾದ್ರೆ ಸೋನಿಯಾ ಎಲ್ಲಿ ಹೋದ್ಲು? ಆ ಹಾಳಾದ ಮಧು ಏನಾದ್ರೂ ಮಾಡ್ಬಿಟ್ಲಾ? ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಅವಳಿಗೆನಿಂದ ಬರ್ಬೇಕು ಅಷ್ಟೇ ಇದೆಯಾ? ಇಲ್ಲ, ಹಾಗಿದ್ರೆ ಇಲ್ಲೇನಾಗಿರ್ಬೋದು? ನನ್ನ ಮನೇಲಿ ನಾನೇ ಬರಕೀಳು. ಅದ್ಯಾವ ಕೆಟ್ಟಗಳಿಗೆಯಲ್ಲಿ ಈ ಮಧು ಎಂಟ್ರಿ ಕೊಟ್ಲು. ನನ್ನ ಲೈಫಲ್ಲಿ ಯಾವತ್ತಿಂದ ಹೀಗಾಗ್ತದೆ ಅಂದ್ರೆ ಇದಕ್ಕಿರೋ ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಅಂದ್ರೆ ಎಂಟ್ರಿ ಕೊಟ್ಟೋಳ್ಗೆ ಎಕ್ಸಿಟ್ ದಾರಿ ತೋರಿಸೋದು. ಎಸ್, ಆದಷ್ಟು ಬೇಗ ಇದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡಬೇಕು. ಅರೆ ಸೋನಿಯಾ ಅವ್ರೆ, ನೀವು ಇಲ್ಲಿದ್ದೀರಾ? ನಿಮ್ಮನ್ನ ಹುಡುಕ್ತಾ ನಾನು ರೂಮ್ವರೆಗೂ ಹೋಗಿ ಬಂದೆ. ಹೌದು ಮಧು, ಬೆಳಗ್ಗೆಯಿಂದ ಮಲ್ಗಿ ಮೈಕೆಲ್ಲ ನೋಗೊಂಡ್ಬಿಡುತ್ತೋ, ಅದಕ್ಕೆ ಇಲ್ಲಿಗೆ ಬಂದೆ. ಸರಿ, ಇದು ತಗೊಳ್ಳಿ. ಏನಿದು? ಹಾಲು ಬ್ರೆಡ್. ಅಲ್ಲ ಮಧು, ನೀನಾದ್ರೂ ಯಾಕಿಷ್ಟು ಒಳ್ಳೆಯವಳು? ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ ಮಧು, ನಿನ್ನ ಜೀವನದಲ್ಲಿ ನಾನು ಅಷ್ಟೆಲ್ಲ ಆಟ ಆಡಿದೆ, ಕಷ್ಟ ಕೊಟ್ಟೆ, ನಿನ್ನ ಜೀವನದ ಸಂಗಾತಿನೇ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಅಂಥದ್ರಲ್ಲಿ ನೀನು ಯಾಕೆ ನನ್ನ ಮೇಲೆ ಇಷ್ಟು ಅಕ್ರೆ ತೋರಿಸ್ತೀಯಾ? ಅಯ್ಯೋ, ಅದ್ರಲ್ಲಿ ಹೆಂಗೆ ವಿಶೇಷ ಇದೆ? ಒಬ್ರು ಕಷ್ಟದಲ್ಲಿದ್ದಾಗ ಇನ್ನೊಬ್ರು ಅವ್ರಿಗೆ ಸಹಾಯ ಮಾಡಬೇಕು ಅಷ್ಟೇ. ಅದೇ ಜೀವನ ಸೋನಿಯಾ ಅವ್ರೆ. ಅಲ್ಲ, ನಿನಗೆ ಈ ಥರದ ಯೋಚನೆಗಳೆಲ್ಲ ಹೇಗೆ ಬರುತ್ತೆ? ಯಾವತ್ತೂ ನನ್ನ ಅಜ್ಜಿ ನನಗೆ ಈ ಥರದನ್ನೆಲ್ಲ ಹೇಳ್ಕೊಡೋಳು. ಅವಳು ಹೇಳ್ಕೊಟ್ಟು ದಾರಿಲೇ ನಾನು ನಡೀತಿದ್ದೀನಿ. ಸೋನಿಯಾ ಅವ್ರೆ, ಯಾಕೆ ಏನಾಯ್ತು? ಮತ್ತೇನಾದ್ರೂ ತ್ರಾಸ ಆಗ್ತಾ ಇದೆಯಾ? ತ್ರಾಸ ಆಗ್ತಿರೋದು ದೇಹಕ್ಕಲ್ಲ ಮಧು, ಮನ್ಸಿಗೆ. ಏನಾಯ್ತು? ಅದೇ ಮಧು, ನಿನಗಾದ್ರೆ ಅಷ್ಟು ಒಳ್ಳೆ ಅಜ್ಜಿ ಸಿಕ್ಕಿದ್ದಾರೆ, ಆದ್ರೆ ನನಗೆ ಸಿಕ್ಕಿದ್ದು ಈ ತರದಮ್ಮ.
ಅಜ್ಜಿ ಥರನೇ ನಮ್ಮಮ್ಮನೂ ಒಳ್ಳೆಯವರಾಗಿದ್ದಿದ್ರೆ ಇವತ್ತು ನನ್ನ ಜೀವನ ಹೀಗಾಗ್ತಿರ್ಲಿಲ್ಲ, ನನ್ನ ಬದುಕು ಚೆನ್ನಾಗಿರ್ತಿತ್ತು. ಆದ್ರೆ ನಮ್ಮಮ್ಮ ನನಗೆ ಯಾವ ಸಂಬಂಧದ ಜೊತೆನೂ ಬೆರೆಯೋದಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಅದಕ್ಕೆಲ್ಲ ಚಿಂತೆ ಮಾಡಬೇಡಿ ಸೋನಿಯಾ ಅವ್ರೆ, ಜೀವನ ಎಲ್ಲದನ್ನೂ ಕಲಿಸುತ್ತೆ. ಇಲ್ಲದೆ ಇರೋರ ಬಗ್ಗೆ ಚಿಂತೆ ಮಾಡ್ಕೊಳ್ತಾ ಇದ್ರೆ ಇರೋದನ್ನ ಕಳ್ಕೋಬೇಕಾಗತ್ತೆ. ಹೌದು ಮಧು, ಈಗೀಗ ನನಗೂ ಅನುಭವಕ್ಕೆ ಬರ್ತಾ ಇದೆ. ಚಿಕ್ಕವಳಿದ್ದಾಗ್ಲಿಂದನೂ ಅಷ್ಟೇ ನನಗೆ ಯಾರು ಇದು ಸರಿ ತಪ್ಪು ಅಂತ ಹೇಳೇ ಕೊಡ್ಲಿಲ್ಲ. ನನಗೇನ್ ಸರಿ ಕಾಣ್ತೋ ಅದನ್ನೇ ಮಾಡ್ಕೊಂಡು ಬಂದೆ ನಾನು. ಹಾ, ಜೀವನ ಕಲಿಸೋ ಪಾಠ ದೊಡ್ಡದು ಸೋನಿಯಾ ಅವ್ರೆ, ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ ಅಲ್ವಾ? ಹೌದು. ಅದೆಲ್ಲ ಬಿಡಿ, ಈಗ ಮೊದಲು ಹಾಲು ಕುಡಿದು ಮಾತ್ರೆ ತಗೊಳ್ಳಿ. ಸಾಕು ಮಧು. ಸರಿ, ಮಾತ್ರೆ ತಗೊಳ್ಳಿ. ನೀರು ಅಲ್ಲಿದೆ. ಸರಿ, ನೀವೀಗ ಮಲ್ಕೊಳ್ಳಿ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹುಚ್ಚಿ, ನನಗೆ ನೀತಿ ಪಾಠ ಮಾಡಕ್ ಬರ್ತೀಯಾ? ನೋಡ್ತಾ ಇರು ಇವತ್ತು ಏನ್ ಮಾಡ್ತೀನಿ ಅಂತ. ಇವತ್ತಿನ ದಿನಾನ ಜೀವನದಲ್ಲಿ ಮರೆಯಲ್ಲ, ಹಾಗೆ ಮಾಡ್ತೀನಿ. ನನ್ನ ಮಗಳನ್ನ ನೋಡೋ ಸಲುವಾಗಿ ನಾನು ಏನೇನು ಮಾಡಬೇಕಾಗಿದ್ದು. ಛೇ, ನನ್ನ ವೀಕ್ನೆಸ್ಸನ್ನು ಈ ಲೀಲಾ ಸರಿಯಾಗಿ ಉಪಯೋಗಿಸ್ಕೊಳಿಗತ್ತಾಳ. ನನಗೂ ಬೇರೆ ದಾರಿ ಇಲ್ಲ. ಅಲ್ಲ, ನೋಡೋಕ್ಕೆ ಹುಡುಗಿ ಒಳ್ಳೆ ಹುಡುಗಿ ಥರ ಕಂಡ್ರು ಯಾವ ಗಳಿಗೆಲ್ಲಿ ನನ್ನ ಮಗಳಿಗೆ ಏನು ತ್ರಾಸ ಕೊಡ್ಲಿಕತ್ತಾಳೋ ಏನೋ. ಹೆಂಗಾದರೂ ಮಾಡಿ ಎಲ್ಲ ಪ್ರಾಬ್ಲಮ್ಗಳಿಂದ ನನ್ನ ಮಗಳನ್ನು ಬಚಾವ್ ಮಾಡಿದ್ರೆ ಸಾಕಪ್ಪ. ಆಗ ನನ್ನ ಜನ್ಮ ಸಾರ್ಥಕ ಆಗ್ತದೆ. ಅರೆ ಸರ್, ನೀವು ಬನ್ನಿ. ಏನಿಲ್ಲವ, ಈ ಕಡೆ ಹೊಂಟಿದ್ದೆ. ಹಂಗ ನಿಮ್ಮನ್ನು ನೋಡಿಕೊಂಡು ಮಧ್ಯಾಹ್ನ ಊಟ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮಗೇನು ತ್ರಾಸಿಲ್ಲಲ್ಲ? ಅಯ್ಯೋ, ತೊಂದರೆ ಎಲ್ಲ ಏನೂ ಇಲ್ಲ ಸರ್. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ನಮ್ಮ ಜೀವ ಉಳಿಸ್ತವ್ರು ನೀವು. ಆದ್ರೆ ಇವತ್ತು ನಿನ್ನ ಜೀವ ತಗೊಳಕ್ ಬಂದೇನು. ಕಾಲದ ದುರಂತ ಅಂದ್ರೆ ಹೆಂಗಿರ್ತದೆ ನೋಡು. ಸರ್, ಏನ್ ಯೋಚಿಸ್ತಿದ್ದೀರಾ? ಒಳಗ್ ಬನ್ನಿ. ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ಒಂದು 10 ನಿಮಿಷ ಅಡುಗೆ ಮಾಡ್ತಿದ್ದೀನಿ, ಬರ್ತೀನಿ. ಆಯ್ತಮ್ಮ, ಆಯ್ತು. ನನ್ನ ಜೀವನ ಹಾಳು ಮಾಡಿ ಬಚಾವಾಗೋದು ಅಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ಇಲ್ಲ, ಯಾರನ್ನ ಬೇಕಾದರೂ ಕ್ಷಮಿಸ್ಬೋದು. ಆದರೆ ನಾನು ಮಾತ್ರ ನಿನ್ನ ಎಲ್ಲ ಜನ್ಮದಲ್ಲೂ ಬಂದು ಕಾಡ್ತೀನಿ. ನೀನು ಮಾಡಿದ್ಯಲ್ಲ ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ಇರೋ, ಇವತ್ತು ನಾನು ನಿಂಗೆ ಏನು ಮಾಡ್ತೀನಿ ನೋಡ್ತಾ ಇರು. ಇವತ್ತು ಅದು ಹೇಗೆ ನೀನು ಬಿದ್ದು ತಲೆ ಹೊಡ್ಕೊಂಡು ಸಾಯ್ದೆ ಬಚಾವಾಗ್ತೀಯ ನಾನು ನೋಡ್ತೀನಿ ಮಧು. ಇವತ್ತು ನಿನ್ನ ಕಾಪಾಡೋಕ್ಕೆ ಯಾರೂ ಬರಲ್ಲ. ಗೂಡೆ ಹೊಡೆದು ನೆತ್ರ ಹರಿತಾ ಇದ್ರೆ ಅಪ್ಪಪ್ಪ ಅಂದ್ರೆ ಒಂದು 10 ನಿಮಿಷ ಬದುಕ್ಬೋದು ಅಷ್ಟೇ. ಅದು ಅಲ್ಲ, ನಿನ್ನ ರಾಯರು ಬಂದೋದೇನೋ ದೊಡ್ಡ ಪವಾಡ ಮಾಡಿ ನಿನ್ನ ಬದುಕಿಸ್ತಾರೆ ಅಂತ ಇಟ್ಕೋ. ನಿನ್ನ ತಲೆ ಅಂತೂ ಸರಿ ಇರಲ್ಲ. ಹಾಗೊಂದು ವೇಳೆ ಸರಿ ಇತ್ತು ಅಂತಾನೆ ಇಟ್ಕೋ,
ನಾನ್ ಮಾತ್ರ ನಿನ್ನ ಬಿಡಲ್ಲ. ಬಿದ್ದು ಆಚೆ ಈಚೆ ನೋಡೋ ಅಷ್ಟ್ರೊಳಗಡೆ ನಿನ್ ತಲೆ ಜಜ್ಜಿ ಬಿಸಾಕ್ಬಿಡ್ತೀನಿ. ಅಲ್ಲವಾ ಮಧು, ಎಲ್ಲಿನ ಗಂಡ ಕಾಣುವಲ್ಲ? ಅತ್ತೆ ಬಂದಿದ್ರಲ್ವಾ, ಇವತ್ತು ಊರಿಗೆ ಹೊರಟ್ರು. ಅವ್ರನ್ನ ಕಳ್ಸಕ್ಕೆ ಅಂತ ಬಸ್ ಸ್ಟ್ಯಾಂಡ್ ವರ್ಗೂ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ಇದು ಸರಿಯಾದ ಟೈಮ್. ಇನ್ನು ಅಕ್ಕಿ ಬಂದ್ಬಿಟ್ರೆ ಎಲ್ಲ ಕೆಲಸ ಕೆಟ್ಟು ಹೋಗುತ್ತದೆ. ಬನ್ನಿ ಸರ್, ನನಗೆ ಗೊತ್ತು ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ. ಮೊನ್ನೆ ನಮ್ಮನೆ ಊಟ ಮಿಸ್ ಆಗಿದ್ದಕ್ಕೆ ಇವತ್ ನೀವು ಬಂದಿರೋದು ಅಲ್ವಾ? ಏನಾಯ್ತು ಸರ್? ನೀನು ಓಡೋದಲ್ಲ, ನಾನು ತಿರುಗಿದೆ, ಅದಕ್ಕೆ ಬಿದ್ದು ನೋಡು. ಸರ್ ನೀವು ಬಿಡಿ, ನಾನೇ ಮೇಲೆ ಎತ್ತಿಡ್ತೀನಿ. ಅದಿಲ್ವಾ, ನಾ ಇಡ್ತೀನಿ ಬಿಡ. ಸೋನಿಯವ್ರೆ ಏನಾಯ್ತು? ಇದೇನಪ್ಪ ಇದು? ಒಬ್ಬಾಕಿ ಮಾಡ್ತಾಳೆ, ನನ್ನ ಕೆಲಸ ಮುಗಿಸ್ಬಿಡೋಣ ಅಂತಂದ್ರೆ ಈ ಮನೆಗೆ ಬೇರೆ ಯಾರು ಇದ್ದಾರೆ? ಇಲ್ಲ, ಈಗ ನಾನೇನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡ ಡ್ಯಾಮೇಜ್ ಆಗ್ತದೆ. ಚಲೋ ಮುಂಚೆ ಬಂದಿದ್ದೆ, ಹಂಗ ಹೋಗೋದು ಚಲೋ. ಹೌದು, ಸೋನಿಯವ್ರೆ ಏನಾಯ್ತು? ಬಿದ್ದು ಸಾಯ್ತಾ ಇದ್ದಾನೆ. ಅನಿಸ್ತಾ ಇಲ್ವಾ ಮಧು? ಎದೇಳಿ, ತುಂಬಾ ಪೆಟ್ಟಾಯ್ತಾ? ನೋವಾಗ್ತಿದ್ಯಾ? ಕೂಗಿದ್ರೆ ನಾನೇ ಬರ್ತಿರ್ಲಿಲ್ವಾ? ಆಗ್ಲಿಂದ 5 ಸರಿ ಕರೆದೆ ಮಧು, ನೀನ್ ಬರ್ಲಿಲ್ಲ. ಅದಕ್ಕೆ ನಾನೇ ಬರಕ್ ಹೋದೆ. ಎದೇಳಿ ಮೊದ್ಲು. ಹುಷಾರ್, ನಿಧಾನ ನಿಧಾನ. ನಿಧಾನ. ಹಾಗೆ ಬನ್ನಿ. ಮಧು ಏನು ಆಗಲ್ಲ ಸೋನಿಯವ್ರೆ, ಮೊದಲು ಕೂತ್ಕೊಳ್ಳಿ. ನೋಡಿ, ನೀವೀಗ ಮಲ್ಕೊಳ್ಳಿ. ನಿಮಗೆ ತುಂಬಾ ರೆಸ್ಟ್ ಬೇಕು. ನಾನು ನಿಮ್ಮ ಆರೈಕೆ ಮಾಡ್ತೀನಿ. ಬೇಡ ಮಧು, ನೀವು ಸುಮ್ಮನೆ ಮಲ್ಕೊಳ್ಳಿ. ಎಲ್ಲಿ ನೋವಾಗ್ತಿದೆ? ಇಲ್ಲಿ. ಕೈ ತೋರಿಸಿ. ಏನೂ ಆಗಲ್ಲ ಸೋನಿಯವ್ರೆ. ಮಧು ನಿಧಾನ. ಏನೂ ಆಗಲ್ಲ, ಅರ್ಧ ಗಂಟೆ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ ಮಧು. ನೋಡಿ, ನೀವೀಗ ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಮಲ್ಕೊಳ್ಳಿ. ಅಡುಗೆ ಆದ ಕೂಡಲೇ ನಾನೇ ತಗೊಂಡ್ಬರ್ತೀನಿ. ನೀವೆದ್ದು ಆಯಾಸ ಮಾಡ್ಕೊಬೇಡಿ. ಸರಿ. ಒಂದು ನಿಮಿಷ ಸೋನಿಯವ್ರೆ.
ಹೋದ್ವಿ ಇವರು? ಊಟ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಬೇಜಾರ್ ಗಿಜಾರ್ ಮಾಡ್ಕೊಂಡು ಹಾಗೆ ಹೊರಟ್ಬಿಟ್ರಾ? ನನಗೆ ಹೇಳ್ದೆ ಕೇಳ್ದೆ, ನನ್ನ ಮಗಳು ಎಲ್ಲಿಗೂ ಹೋಗೋಳಲ್ವಲ್ಲ, ಇವತ್ತು ಯಾಕೆ ಹೀಗೆ ಮಾಡಿದ್ಲು? ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಅವಳು ಮೊಬೈಲ್ನಾದ್ರೂ ತಗೊಂಡು ಹೋಗಿದ್ರೆ ಫೋನ್ ಮಾಡಾದ್ರೂ ತಿಳ್ಕೊತಿದ್ದೆ. ಆದರೆ ಇವತ್ತು ಹಾಗೂ ಮಾಡಿಲ್ಲ. ಯಾಕೆ ಹೀಗೆ ಮಾಡಿದ್ಲು? ಅವಳು ಹೋಗಿರೋ ಜಾಗದಲ್ಲಿ ಅವಳಿಗೇನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಛೇ, ಇಲ್ಲ ಇಲ್ಲ, ನನಗೆ ಆಟ ಆಡಿಸ್ಬೇಕು ಅಂತ ಯಾವ್ದಾರು ಫ್ರೆಂಡ್ ಮನೆಯಲ್ಲಿ ಹೋಗಿ ಕೂತ್ಕೊಂಡಿರ್ಬೋದಾ? ಯಾವಾಗ ಏನ್ ಮಾಡ್ತಾಳೆ ಅಂತಾನೆ ಹೇಳಕ್ ಆಗಲ್ಲಪ್ಪ ಈ ಹುಡುಗಿ. ಛೇ, ಏನ್ ಮಾಡೋದೀಗ? ಯಾರಾದ್ರೂ ಕ್ಲೋಸ್ ಫ್ರೆಂಡ್ಗೆ ಫೋನ್ ಮಾಡ್ಬೋದಾ? ಯಾರಿದ್ದಾರೆ ಅಷ್ಟೊಂದು ಕ್ಲೋಸ್ ಆಗಿರೋ ಫ್ರೆಂಡು? ಪ್ರಿಯಾ. ಹಲೋ, ಹಾಯ್ ಪ್ರಿಯಾ, ನಾನು ಸೌಮ್ಯ ಮಮ್ಮಿ ಮಾತಾಡ್ತಾ ಇದ್ದೀನಿ. ಹೌದಾ? ಸರಿ 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 ಸರಿ. ಏನಿಲ್ಲ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಹಾಂ, ಅಂಥದ್ದೇನೂ ಇಲ್ಲಮ್ಮ. ನಮ್ಮ ಸೌಮ್ಯ ಏನಾದರೂ ನಿಮ್ಮ ಮನೆಗೆ ಬಂದಿದ್ದಾಳಾ? ಹೌದಾ? ಫೋನ್ ಏನಾದರೂ ಮಾಡಿದ್ಲಾ? ಚಚೆ, ಹಾಗೇನೂ ಇಲ್ಲ. ಅವಳು ಇವತ್ತು ಆಚೆ ಹೋಗ್ಬೇಕಾದ್ರೆ ಫೋನು ನಮ್ಮ ಮನೆಯಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ. ಅದಕ್ಕೆ ಸ್ವಲ್ಪ ಆತಂಕ ಆಯ್ತು ಅಷ್ಟೇ. ಹೌದಾ? ಸರಿ ಸರಿ. ಹಾಂ, ಏನು ಶ್ವೇತಾ ಅಥವಾ ಚಂದ್ರಿಕಾ ಅವ್ರ ಮನೆಗೆ ಹೋಗಿರ್ಬೋದು ಅಂತನಾ? ಸರಿ ಬಿಡು, ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊತೀನಿ. ಹಾಂ, ಅವ್ರ ನಂಬರ್ ನನ್ನ ಹತ್ರ ಇದೆ. ಥ್ಯಾಂಕ್ಸ್. ಓಕೆ, ಹಾಂ, ಬಾಯ್ ಬಾಯ್. ಏನು ಟೆನ್ಷನ್ ಕೊಡ್ತಾಳಪ್ಪ ಇವಳು. ಇದ್ದಕ್ಕಿದ್ದಂತೆ ಮಾಯ ಆಗ್ಬಿಡ್ತಾಳೆ. ಮನೆಯಿಂದ ದೂರ ಹೋಗು ಅಂದಿದ್ದೆ ತಪ್ಪಾಗೋಯ್ತಾ? ತೀರಾ ತಲೆ ಕೆಡಿಸ್ಕೊಂಡು ಎಲ್ಲಿಗಾದ್ರೂ ಹೊಟ್ಟೋದ್ಲಾ? ಮೊದಲೇ ಅವಸರ ಜಾಸ್ತಿ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಮಾಡ್ಕೊಳ್ಳಲ್ಲ. ಬರ್ತಾಳೆ. ಕೊಟ್ಟಿರೋ ಹಣ ಖಾಲಿ ಆಗೋವರೆಗಾದ್ರೂ ಸುತ್ತಾಡ್ಕೊಂಡು ಬರಲಿ. ಅಷ್ಟಾದ್ಮೇಲಾದ್ರೂ ಆ ದರಿದ್ರ ಕೃಷ್ಣನ ಮರ್ತರೂ ಮರಿಬಹುದು. ಇಲ್ಲ ಅಂದ್ರೆ ಮುಂದೆ ಬಹಳ ಹೌದು, ಈ ಕೃಷ್ಣ ಹೇಳೋದು ಒಂದ್ ಲೆಕ್ಕದಲ್ಲಿ ಸರಿಯಾಗೇ ಇದೆ. ನಾನು ಇಲ್ಲಿದ್ದೀನಿ ಅಂತ ಅಮ್ಮಂಗೆ ಹೇಳೋದೇ ಒಳ್ಳೇದು. ಇಲ್ಲ ಅಂದ್ರೆ ಅಮ್ಮ ಇವಳು ಮುಗಿಸೋ ವಿಚಾರ ಬಿಟ್ಟು ನನ್ನ ಹುಡುಕ್ತಾ ಟೈಮ್ ವೇಸ್ಟ್ ಮಾಡಿದ್ರು ಮಾಡಬಹುದು. ಎಸ್, ನಾನು ಅಮ್ಮಂಗೆ ಹೇಳಲೇಬೇಕು. ಇದು ಇಷ್ಟು ರಾತ್ರಿ ನನಗೆ ಫೋನ್ ಮಾಡಿರೋದು? ಅರೆ, ಕೃಷ್ಣನ್ ಮನೆ ನಂಬರ್ ಬರ್ತಿದೆ. ಯಾರಿರ್ಬೋದು? ಈ ಮದನ್ ಏನಾದ್ರೂ ಕಳ್ಳಂತರ ಆ ಮನೆ ಒಳಗಡೆ ಹೋಗಿ ಮಧುನ ಮುಗಿಸಿ ಅಲ್ಲಿಂದ ಫೋನ್ ಮಾಡ್ತಿರ್ಬೋದಾ? ದರಿದ್ರದವನು ಕೊಂದಿನ ಮನೆಯಿಂದ ಯಾರಾದ್ರೂ ಫೋನ್ ಮಾಡ್ತಾರಾ? ಸ್ವಲ್ಪ ಬುದ್ಧಿ ಇಲ್ಲ ಇವನ್ಗೆ. ಹಲೋ ಹಲೋ ಮಾಮ್.